ಕಾರ್ಯಗಳನ್ನ ಮಾಡು, ಎಲ್ಲಾ ಕಡೆ ಭಗವಂತನನ್ನ ಕಾಣು. ಈ ಮನುಷ್ಯ ಜನ್ಮ ಶ್ರೇಷ್ಠತೆ ಜನ್ಮದೊಳಗ ನೀನು ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗು. ಇಷ್ಟೆಲ್ಲಾ ಇದ್ರೂ ಕೂಡ ನಿನ್ನ ಬಯಕೆಗಳು, ನಿನ್ನ ವಿಚಾರಗಳನ್ನು ವಿಚಾರ ಮಾಡಿದ್ರ ಒಂದರ ಒಳ್ಳೆಯವದಾನು ಅಂತೇಳಿ ನಮ್ಮ ಮನಸ್ಸನ್ನ ನಾವು ಕೇಳ್ಕೊಂಡ್ರ ನಮ್ಗೆ ಯಾವುದು ಬೇಕಾಗಿಲ್ಲ. ಇನ್ನ ನಮ್ಗೆ ಎಲ್ಲಿ ಬೇಕಾಗ್ಯದ, ಇನ್ನ ಗೌರವ ಮಾನ, ನಮಗ ಭೋಗದ ವಿಷಯಗಳು ನಮಗ್ ಒಟ್ಟಿ ಏನೇ ಆಗೋಲು. ಇನ್ನ ನಮ್ದು ಏನೈತಪ್ಪ ಅಂದ್ರ ಇದ್ರೊಳಗನೆ ಅದು ಹೆಂಗ ವಿಷ್ಣು ಪರಮಾತ್ಮ ಇದ್ರೂ ಕೂಡ ಒಂದು ಅವತಾರದೊಳಗ ಹಂದಿಯಾಗಿ ಬಂದಾಗ ಅವನು ಕೂಡ ಅಲ್ಲಿ ಏನಾಗಿದ್ನಪ್ಪ ಅಂದ್ರ ಆ ಹೊಲಸು ಚರಂಡಿವೇ ಅವ್ನು ಶ್ರೇಷ್ಠ ಆಗಿತ್ತು. ಅಲ್ಲಿ ಇರುವಂತ ಎಷ್ಟು ಹೊಲಸದ ಆ ರಾಡಿಯಾಗಿ ಬೀಳುದು, ಹೊಲಸ ಚರಂಡಿ ವಿಚಾರಗಳನ್ನ ನೋಡಿದ್ರೆ ಮೈ ಜುಮ್ ಅನ್ಬೇಕು. ಒಮ್ಮೆ ಎಚ್ಚರ ಮಾಡಿದಂತ ನಾರದ, ನೋಡು ನೀ ವಿಚಾರ ಮಾಡಿ ಯಾರದಿ, ಎಂತದ್ರಾಗ ವಾಸ ಮಾಡಕತ್ತಿ, ಒಂದ್ ಸ್ವಲ್ಪ ಹೊಳ್ಳಿ ನೋಡಂದಾಗ ದುಮ್ಕಿಲ ಅವಾಗ ಅರುವಾಗಿ ಏನನ್ನತ್ತ, ಏಯಪ್ಪ ನಾ ಎಂತ ಹೇಸಿದೊಳಗದೀನಲ್ಲ ಅನ್ನುವಂಥದ್ದು. ನಾನು ಯಾರದೀನಿ, ನಾನು ಅಂತ ಪರಮಾತ್ಮ ಇದ್ರೂ ಕೂಡ ನನಗೂ ಈ ವಾಸನೆದೊಳಗಿದ್ದು ಇದೇ ಶ್ರೇಷ್ಠ ಆಗ್ಯದಲ್ಲ ಅಂತೇಳಿ ಏನ್ ಮಾಡ್ದವ ಅದನ್ನ ಜಿಗಿದು ಹೊರಗೆ ಬಂದ ಅನ್ನುವಂಥದ್ದನ್ನ ನಾವು ಕತಿ ಕೇಳಿವೆ. ಹಂಗ ನಮಗೂ ಕೂಡ ಇಲ್ಲಿ ನಮಗೂ ಕೂಡ ಇಷ್ಟ ಎಲ್ಲಾ ಮೂಲ ಸೌಕರ್ಯ ಸಂಪತ್ತಿದ್ರೂ ಕೂಡ ನಾವು ಹೆಂಗ ನಮ್ಮ ಸಣ್ಣ ವಿಚಾರದೊಳಗನೆ ನಮ್ಮ ಆಯುಷ್ಯ 100 ವರ್ಷ ಕಾಲ ಕಳಿತೀವಿ. ಒಂದು ಸುವಿಚಾರ ಒಮ್ಮೆರೆ ನೀ ಸುವಿಚಾರ ಮಾಡಿದೆ ಅಂದ್ರೆ ಜ್ಞಾನ ಆಗ್ತದ. ಜ್ಞಾನ ಆಯ್ತು ಅಂದ್ರೆ ಇದೇ ಜನ್ಮದ ಮುಕ್ತ ಆಗ್ತೀನಿ. ಯುಗ ಇದನ್ನ ತಿರುಗುದೇ ಇಲ್ಲ, ತಿರುಗು ಅವಶ್ಯ 84 ಲಕ್ಷ ಜೀವಿನಿ ಒಳಗೆ ತಿರುಗುವುದು ಅವಶ್ಯ ಇಲ್ಲ, ಯುಗಗಟ್ಲೆ ತಿರುಗುವುದು ಅವಶ್ಯ ಇಲ್ಲ. ಇದೇ ಇವತ್ತೇ ಒಂದು ಸುವಿಚಾರವನ್ನು ಬೆಳೆಸಿಕೊಂಡೇವಂದ್ರ ಪರಿಪೂರ್ಣವಾದಂತ ವಸ್ತು ಎಲ್ಲಾ ಕಡೆ ಅದಾನ, ನನ್ನೊಳಗದಾನ, ಎಲ್ಲರೊಳಗದಾನ, ನಾನೇ ಇದೀನಿ ಅಂತ ವಿಚಾರ ಮಾಡಿದ್ರ ಜಗತ್ತು ಎಷ್ಟು ಸುಂದರವಾಗಿ ನಮ್ಮ ಆಯುಷ್ಯವನ್ನು ಕಳೆಯಕ ಬರ್ತದ. ನಮ್ಗ ಜಗತ್ತಿನೂ ಕೂಡ ಎಷ್ಟು ನಮ್ಮನ್ನ ಪ್ರೀತಿಸ್ತಾರ, ನಮ್ಮ ಹೃದಯನೂ ಕೂಡ ಎಲ್ಲರನ್ನೂ ಪ್ರೀತಿಸುವಂತ ನಮ್ಮ ಹೃದಯ ಆಗ್ತದ. ನಮ್ಮ ಹೃದಯ ಏನಾಗ್ಯದ, ಇಷ್ಟೇ ನನ್ನ ಹೆಂಡತಿ, ಇಷ್ಟೇ ನನ್ನ ಮಕ್ಕಳು, ಎಷ್ಟು ಸಂಕೋಚ ಎಷ್ಟು ಸಣ್ಣದು ಮಾಡ್ಯವಂದ್ರ ಅದಕ್ಕೆ ಮತ್ತೊಂದು ಸಣ್ಣದು ಉದಾಹರಣೆ ಕೊಡಾಕಿನಿಲ್ಲ. ಅಷ್ಟು ನಾವು ಸಂಕುಚಿತರಾಗಿ ಸಣ್ಣ ಭಾವನೆ ಮಾಡಿ ನಾವ್ ಏನಾಗಿವಿ ಒದ್ದಾಡಕತ್ತೇವಿ. ಮೋಹದೊಳಗೆ ಸಿಕ್ಕು ಹೊರಗೆ ಬರೋದಾಗೋಲ್ದು. ಅದೇ ಪ್ರೇಮ ಮೋಹವನ್ನ ವಿಶಾಲ ಮಾಡಿದೇವಂದ್ರ ಅದು ಎಷ್ಟು ಪ್ರೇಮವಾಗಿ ಬೆಳೀತದ ಅಂದ್ರ ಆ ಪ್ರೇಮಕ್ಕ ಕೊರತೆನೇ ಇಲ್ಲ. ಅಷ್ಟು ಭಗವಂತ ಪ್ರೇಮಮಯವಾದನ, ಪ್ರೇಮವನ್ನೇ ಕೊಡ್ತಾನ. ಅದನ್ನ ಬಿಟ್ಟು ನಾವು ಸೀಮಿತ ಮಾಡ್ಕೊಂಡು ಇಷ್ಟೇ ಸೀಮಿತ ಜಾಲದೊಳಗೆ ಒದ್ದಾಡಕತ್ತೀವಿ ಅನ್ನುವಂಥದ್ದನ್ನ ನಾವ್ ಹಿಂಗ್ ತಿಳ್ಕೊಳಕ ಒಂದು ಒಳ್ಳೆ ಅವಕಾಶ ಅದ. ಅದಕ್ಕೆ ಇಲ್ಲಿ ಮನಸ್ಸನ್ನ ವಿಶಾಲ ಮಾಡ್ದೇವಂದ್ರ ಅಲ್ಲಿ ಎಲ್ಲರಲ್ಲಿಯೂ ಪ್ರೇಮವನ್ನ ನಾವು ಕಂಡುಕೊಂಡೇವಂದ್ರ ಪ್ರೇಮದಕ್ಕಿಂತ ಇನ್ನೊಂದು ಯಾವ್ದು ದೊಡ್ಡದಿಲ್ಲ. ನಾವ್ ಹೆಂಗ ಹೆಂಡ್ರ ಮಕ್ಕಳ ಮೇಲೆ ಎಷ್ಟು ಪ್ರೇಮ ಮಾಡ್ತೀವಿ, ಮತ್ತ ನಾವು ಹೊರಗ ಎಂತಿಂತ ಪಾಪಿಗಳು ಬಿದ್ದು ಒದ್ದಾಡ್ತಿರ್ತಾರ, ಅವ್ರಿಗೆ ಒಂದರ ಏನಪ್ಪಾ ಒಂದು ಮನಿಗೆ ಏನೋ ತರಾಕತ್ತಿರ್ತೇವೆ, ತಿನ್ನಾಕ ಒಂದು ಹಣ್ಣು ತರಾಕತ್ತಿರ್ತೇವೆ. ಪಾಪ ಹಸಿವಿನಿಂದ ಒದ್ದಾಡ್ತಾನ, ಅವನಲ್ಲಿ ಜೀವದ, ಅವರು ನಾವು ಒಂದೇ ಜೀವಗಳು, ಅವನ ಲಕ್ಷಣಗಳು ನಮ್ಮ ಲಕ್ಷಣ ಒಂದೇ ಅದಾವು. ಅವ್ ಒಂದಿಷ್ಟು ಅನಾನುಕೂಲ ಅದ ಅಂತೇಳಿ ಅಲ್ಲಿ ಪ್ರೇಮ ಮಾಡಕ್ ನಮಗ್ ಮನಸ್ಸು ಒಪ್ತದ ಅಂದ್ರೆ ಒಪ್ಪಗಲ್ಲ. ನಾವು ಏನ್ ಮಾಡ್ತೇವೆ, ದೇವರಿಗೆ ಕೊಡಬೇಕು, ತಿರ್ಲಾರ್ದಕ್ಕೆ ಕೊಡೋರು, ಮತ್ತ ನಮ್ಮನಿಗೆ ಇಷ್ಟೇ ನಾವು ವಿಚಾರ ಮಾಡೋರು. ಅಷ್ಟು ನಮ್ಮಲ್ಲಿ ಏನಾಗಿದೆ ಅಂದ್ರೆ ಸಂಕೋಚ ಭಾವ ಆದ ಸಂಬಂಧ ತನ್ನ ತಪ್ಪುಗಳನ್ನ ತೋರಿಸಲಾರ್ಕ ನಿನ್ನೋರ ಏನು ಒಳ್ಳೆ ಗುಣ ಅದಾವು, ನೀನು ಅವನೇ ಅನ್ನುವಂಥದ ನೀವ ಹೇಳವ. ಅದಕ್ಕೆ ಈ ಜೀವನೇ ವಿಚಾರ ಮಾಡಿ ನೋಡು, ಪರಮಾತ್ಮ ಯಾತಕ್ಕಾಗಿ ಇವು ಎಲ್ಲಾ ಕಾರ್ಯಗಳನ್ನು ಮಾಡ್ತಾನ ಅನ್ನುವಂಥದ್ದನ್ನ ಗುರ್ತಾಯ್ತು ಅಂದ್ರ ನಮ್ಮ ಅನುಕೂಲಕ್ಕಾಗಿ, ನಮ್ಮ ಜೀವಿಗಳನ್ನು ಉದ್ಧಾರ ಮಾಡೋಕ್ಕಾಗಿ. ಇಲ್ಲಿ ಪರಮಾತ್ಮನು ಕೂಡ ಕರುಣಾಮಯ ಅದಾನ, ಸದ್ಗುರುನಾಥನು ಕೂಡ ಕರುಣಾಮಯ ಅದಾನ ಅನ್ನುವಂಥದ್ದನ್ನ ನಮ್ಗೆ ತಿಳಿಸೋಕ ಈ ಪದ್ಯವನ್ನು ಹೇಳ್ಕೋತ ಹೋಗ್ತಾರ. ಮುಂದ ಈ ಪರಮಾತ್ಮನೇ ಮಹಾ ಸೌಂದರ್ಯದಿಂದ ಯುಕ್ತನಾದ ದೇವತೆಗಳನ್ನು ಬಿಟ್ಟು ಪಿಚಾಚಿಗಳ ಜೊತೆ ನೀನು ಕೂಡಿಕೊಂಡಿ, ಮತ್ತು ನೀನು ಕನಕ ಪರ್ವತಗಳನ್ನು ಬಿಟ್ಟು ಸುಡುಗಾಡು ವಾಸ ಮಾಡಿ ಅಂದ್ಮೇಲೆ ಈ ದೇವರೇ ನಿನ್ನೊಳಾದ್ರೆ ಯಾವ ಸುವಿಚಾರದಾವು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಕೊನೆ ನುಡಿ ಒಳಗ 5ನೇ ಪಲ್ಲವಿ ಒಳಗೆ ಏನ್ ಹೇಳ್ತಾರೆ, 5ನೇ ನುಡಿ ಒಳಗ ಮೋ ಇಲ್ಲದೊಂದರೊಳ ಇಂತು ನೀನು ಸುರಸ ಮೋಹದಿಷ್ಟ ಸಿದ್ಧಿ ಮಾಡ್ಬೋದು ದೇವರೇ, ಉಯಿಶಲ ಆತ್ಮಾನುವಿಗಳ ಭೋಗದೊಳ್ ನಿರ್ಮೋಹವೇಸಿ ಶಂಭುಲಿಂಗವೇ ದೇವರೇ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬರ್ತಾರ. ಈ ಶಂಭುಲಿಂಗವೇ ನೀನೇನದಿ ಸುಖ ಉತ್ಪತ್ತಿಗೆ ಕಾರಣಭೂತನಾದ ಇಲ್ಲಿ ಪರಮಾತ್ಮನೇ ಒಂದರೋಳು
ಒಂದು ಪದಾರ್ಥದಲ್ಲಿ ಆದರೂ ಮೋಹವಿಲ್ಲದೆ ಪ್ರೇಮವಿಲ್ಲದೆ ದೇವರ ಎಲೆ ಪರಮಾತ್ಮನ ಇಂತು ಈ ಪ್ರಕಾರವಾಗಿ ನೀನೇ ಸುರ ಸಮೂಹದ ದೇವತೆಗಳ ಸಮೂಹದ ಇಷ್ಟ ಸಿದ್ಧಿ ಮಾಳ್ಪುವ ಅಂದ್ರೆ ಎಲ್ಲಾ ಇಷ್ಟಾರ್ಥ ಸಿದ್ಧಿಗಳನ್ನು ಕೊಡೋನು ನೀನೇ ಇದ್ರು ಕೂಡ ವಿಚಾರ ಮಾಡಿ ನೋಡಲು ಆತ್ಮಾನುಭಾವಿಗಳಿಗೆ ಸ್ವರೂಪ ಜ್ಞಾನಿಗೆ ಭೋಗದೊಳ್ ವಿಷಯ ಸುಖದಲ್ಲಿ ನಿರ್ಮೋಹಿಸಿ ಅಂದ್ರ ಅಪ್ರಾಪ್ತವಾಗುವಂತದ್ದು ಮಾಡಿದಿ. ಈ ದೇವನೇ ನಿನ್ನಲ್ಲಿ ಅರಿಯದ್ರೆ ಏನ್ ಗುಣ ಅದಾವು ಅಂದ್ರ ಇಲ್ಲಿ ಏನ್ ಹೇಳೋರದಾರ ಈ ನುಡಿ ಒಳಗಂದ್ರ ಈ ಆತ್ಮಾನುಭವಿಗಳಿಗೆ ಇಂಥ ಆತ್ಮಜ್ಞಾನದ ಸುಖಗಳನ್ನು ಕೊಡಲಾರ್ದೆ ಅದನ್ನ ತಿಳಿಸದೆ ನೀ ಭೋಗಗಳನ್ನು ಕೊಟ್ಟ ಅವ್ರನ್ನೇನು ಮಾಡಕತ್ತಿ ಮತ್ತ ಹುಟ್ಟು ಸಾವು ಪಡಿಸಾಕತ್ತಿ. ಮತ್ತ ಅವ್ರಿಗೆ ಆತ್ಮಾನುಭವಿಗಳಿಗೆ ಶರಣರಿಗೆ ನೀ ಯಾಕೆ ಪರೀಕ್ಷೆ ಮಾಡ್ತೀವಿ? ಅವ್ರಿಗೆ ಒಂದ್ ಜ್ಞಾನ ಆದ್ಗಳೇ ಆ ಜ್ಞಾನ ಸಿದ್ಧಿಯನ್ನು ಕೊಟ್ಟು ಅವ್ರು ಮುಕ್ತ ಮಾಡಕ್ ಬರ್ತಿತ್ತಲ್ಲ, ಅವ್ರನ್ನ ಯಾಕೆ ನೀ ಪರೀಕ್ಷೆ ಮಾಡ್ತಿ ಅನ್ನುವಂತ ತಾತ್ಪರ್ಯ. ಅಂದ್ರೆ ನಿನ್ನಲ್ಲಿ ಏನು ಗುಣ ಅದಾವು, ಅವ್ರಿಗೆ ನಾನಾದ್ರ ಒಳ್ಳೆ ಮಾಡಿದವ್ರು ಕೊಟ್ಟು ಬಿಡ್ತಿದ್ದೆ ಅಂತ ಹಿಂಗ ಹೇಳುವ ಉದ್ದೇಶ. ಆದ್ರ ಇವ್ರು ಯಾದಕ್ಕೂ ಒಳ್ಳೇದ ಮಾಡಕತ್ತಾರ ಅನ್ನೋದು ಭಗವಂತ ನನ್ನ ಹೃದಯದೊಳಗಿದ್ದು ಅವಾಗೆಲ್ಲಾ ಗುರ್ತದ. ಒಂದ್ ದಿವ್ಸ ನಾವು ಶಾಸ್ತ್ರಕ್ಕೆ ಹೋದೇವ್ ಅಂದ್ರೆ ನಮ್ಗ ಏನೇನೋ ಲಾಭ ಆಗ್ಬೇಕು, ಎಷ್ಟು ಸಿದ್ಧಿ ಆಗ್ಬೇಕು ಅಂತೇವಿ. ಎಲ್ಲರ ನಾಟಕ ಹೋದ್ರ ಸಿನಿಮಾಕ್ ಹೋದ್ರ ಕೈಲೇ ಕೊಟ್ಟು ನೋಡ್ಕೊಂಡ್ ಬರ್ತೇವೆ, ಅಲ್ಲಿ ಏನೋ ಫಲ ಕೇಳಂಗಿಲ್ಲ. ಇಲ್ಲೊಂದ್ ವೇಳೆ ಸತ್ಸಂಗ ಹೋದೇವಂದ್ರ ದೇವ್ರಿಗೆ ಹೋದೇವಂದ್ರ ಒಂದಿಟ್ಟು ಪುಣ್ಯ ಮಾಡ್ದೇವಂದ್ರ ಅದ್ರಲ್ಲಿಂದ ಎಷ್ಟು ಫಲ ಅದಂತ ಬರೀ ವಿಚಾರ ಮಾಡ್ತೇವೆ. ಮತ್ತ ಅದ್ ವಿಚಾರ ನೀನೇ ಕೊಟ್ಟವಲ್ಲ, ಅವ್ರಿಗೆ ಒಳ್ಳೆ ವಿಚಾರವನ್ನು ಕೊಟ್ಟು ಮೋಕ್ಷ ಯಾಕೆ ಕೊಡಬಾರದು ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯ ಅದ. ಸುಖವನ್ನುಂಟು ಮಾಡತಕ್ಕ ಈ ಪರಮಾತ್ಮನೇ ನಿನಗೆ ಯಾವ ಪದಾರ್ಥಗಳಲ್ಲಿ ಮೋವಿಲ್ಲ, ಆದರೂ ದೇವತೆಗಳು ಯಾವುದನ್ನು ಇಚ್ಛಿಸುತ್ತಾರೋ ಅದನ್ನು ಪ್ರಾಪ್ತಿ ಮಾಡಿಕೊಡುವುದರಲ್ಲಿ ನಿನಗೆ ವಿಶೇಷವಾಗಿ ಪ್ರೇಮ ಉಂಟು. ಇದನ್ನು ವಿಚಾರ ಮಾಡಿ ನೋಡಿದ್ರೆ ಸ್ವರೂಪ ಜ್ಞಾನಿ ವಿಷಯ ಸುಖಗಳಲ್ಲಿ ಅಪ್ರೇಮ ಇರುತ್ತದಲ್ಲದೆ ಪ್ರೇಮ ಇರುವುದಿಲ್ಲ ಎಂಬ ಭಾವವು. ಅಂದ ಮೇಲೆ ಪರಮಾತ್ಮನೇ ಏಕೆ ನಿನ್ನೋಳು ಸುವಿಚಾರವಿಲ್ಲ ಅಂದ್ರ ನಿನ್ನಲ್ಲಿ ಯಾಕಿಂತ ಒಳ್ಳೆ ಮಂದಿಗೆ ಒಳ್ಳೇದನ್ನು ಕೊಟ್ಟು ಅವ್ರು ಮುಕ್ತ ಮಾಡ್ಬೇಕಾಗಿತ್ತಲ್ಲ, ನೀ ಯಾಕೆ ಮಾಡುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾನ. ಆ ಭಗವಂತ ಅಲ್ಲಿ ನಮ್ಮನ್ನ ಏನ್ ಮಾಡ್ತಾನಂದ್ರ ಭಕ್ತರನ್ನ ಬಸವಣ್ಣ ಹೇಳ್ದಂಗ ಏನ್ ಮಾಡ್ತಾನಂದ್ರ ತಿಕ್ಕಿ ಕೊಯ್ದು ತಿವಿದು ಸುಟ್ಟು ಅದ ಏನ್ ಮಾಡ್ತಾನಂದ್ರ ಹೆಂಗ ಭಕ್ತರ ಬಂಗಾರವನ್ನ ಚೆಕ್ ಮಾಡಿ ಆ ಬಂಗಾರದ ಮೌಲ್ಯವನ್ನ ತೋರಿಸ್ತಾನ, ಬಂಗಾರಕ್ಕೆ ಎಷ್ಟು ಪ್ರೇಮಿಯಾಗಿ ಮಾಡ್ತಾನ, ಹಂಗ ಭಕ್ತರನ್ನು ಕೂಡ ಭಗವಂತ ತಿವಿದು ಅದನ್ನ ಕೊರೆದು ಕತ್ತರಿಸಿ ಅದನ್ನ ತುಂಡರಿಸಿ ಅದನ್ನ ಏನ್ ಮಾಡ್ತಾನಂದ್ರ ಆ ಜ್ಞಾನವನ್ನ, ಎಂತ ಜ್ಞಾನವನ್ನ, ಅದ್ರ ಬೆಲೆ ಜ್ಞಾನವನ್ನ, ಬಂಗಾರದ ಮೌಲ್ಯವನ್ನ, ಹಂಗ ಶರಣರ ಜ್ಞಾನಿಗಳ ಮೌಲ್ಯವನ್ನ ತೋರ್ಸಕ್ಕಾಗಿ ಅವ ಪರೀಕ್ಷೆ ಮಾಡ್ತಾನ ಅನ್ನುವಂಗ ಹಿಂಗ ನಾವು ಬಾವಿಟ್ಕೊಂಡು ಹೋದೇವಂದ್ರ ನಮಗ ಆ ಪರಮಾತ್ಮನ ಮಹತ್ವ ಗುರ್ತಾಕರ. ಅದನ್ನ ಬಿಟ್ಟು ನಾವು ಮಠಕ್ಕೆ ಹೋದೇವಿ, ಒಂದ್ ದಿವ್ಸ ಹೋದೇವಿ, ನಮ್ಗೇನು ಸುಖನೇ ಆಗೋಲ್ದು. ಮೊನ್ನೆ ಪುರಾಣಕ್ಕ ಸತ್ಸಂಗಕ್ಕೆ ಹೋದೇವಿ, ನಮ್ ಮನ್ಯಾಗ ಒಂದ್ ಬೆಕ್ ಸತ್ತು, ನಾಯಿ ಸತ್ತು, ಅದಕ್ಕೆ ಸತ್ತು ಅಂತ ತಿಳ್ಕೊಂಡು ನಾವ್ ಏನ್ ಮಾಡ್ತೇವಿ, ಅವನಲ್ಲೇ ದೋಷ ಹುಡುಕ್ತೇವಿ ಹೊರತಾರ್ಥ. ಅದ್ರ ಪ್ರಾರಬ್ಧ ಮ್ಯಾಗ ಅದು ಹೋಗ್ಯದ. ನಮ್ ಸತ್ಸಂಗ ಅದಕ್ಕೆ ಏನ, ಆ ಸತ್ಸಂಗಕ್ಕೆ ಹೋದ್ರ ಅದು ಸತ್ತದಕ್ಕೆ ಏನ್ ಇದು ಅದ ಅನ್ನುವಂಥದ್ದು ಹಿಂಗ್ ವಿಚಾರ ಮಾಡಂಗಿಲ್ಲ. ನಾವು ಬರೇ ಸತ್ಸಂಗದೊಳಗ ಒಳ್ಳೆ ಸುವಿಚಾರದೊಳಗ ಫಲವನ್ನೇ ವಿಚಾರ ಮಾಡ್ತೇವೆ. ಸತ್ಸಂಗ ಮಾಡಿದ ನಾವ್ ಇಷ್ಟು ದಿವ್ಸ ಮಾಡೇವಿ, ನಮ್ಗೆ ಏನ್ ಫಲ ಆಗ್ಯದ, ಬರೀ ಈ ವಿಚಾರ ಮಾಡ್ತೇವೆ. ಆದ್ರ ನಾವು ಸತ್ಸಂಗ ಮಾಡೋದ್ರಿಂದ ಎಂತ ಫಲ ಆಗ್ಯದಂದ್ರ ನಮ್ಮೆಲ್ಲರಿಗೂ ಇರ್ತದ. ಲೌಕಿಕ ಜನ ಆ ಪದಾರ್ಥಕ್ಕಾಗಿ ಎಷ್ಟು ಬಡದಾಡ್ತಾರ, ಎಷ್ಟು ದುಃಖ ಅನುಭವಿಸ್ತಾರ. ಆದ್ರ ಸತ್ಸಂಗಕ್ಕೆ ಹೋದವ್ರು ಹಂಗ ಆಗ್ತಾರ ಅಂದ್ರ ಆಗುದಿಲ್ಲ. ಅವ್ರು ಎಷ್ಟು ಸಹಜವಾಗಿ ಸರಳವಾಗಿ ಇವತ್ತ ನಮ್ಮ ಎಷ್ಟೋ ಮಂದಿ ಗುಂಪಿನಾಗ ಇದ್ದವ್ರು ಹೇಳ್ತಾರ, ನಾವ್ ಮೊದಲಿಗೆ ಈಗ ನಾವ್ ಬಹಳ ಆನಂದ ಅದೇವ್ರಿ, ಆರಾಮದೇವಿ. ನಾವು ಮೊದಲು ಬಹಳ ದುಃಖಿಯಾಗಿದ್ದೇವೆ, ಅದನ್ನ ನಂಬ್ಕೊಂಡು ಅದೇ ಕರೆ ಅಂದು ಬಹಳ ದುಃಖಿಯಾಗಿದ್ದೇವೆ. ಈಗ ನಾವು ನೆಮ್ಮದಿ ಜೊತೆ ಆನಂದವಾಗಿದ್ದೇವೆ ಅನ್ನುವಂಥದ್ದನ್ನ ಎಷ್ಟೋ ಮಂದಿ ಹೇಳ್ತಾರ. ಇದ್ರಲ್ಲಿ ಏನು ಒಳ್ಳೇದೈತಿ ಅನ್ನುವಂಥದ್ದನ್ನ ಈ ಬಂದಾಗ್ರಿಗೆ ಗುರ್ತಾಕದ, ಹೊರಗ್ ನಿಂತು ಮಾತಾಡ್ದವ್ರಿಗೆ ಗುರ್ತಾಗುದಿಲ್ಲ. ಅಂತ ಒಳ್ಳೆ ಕಾರ್ಯಗಳನ್ನ ನಾವು ಮಾಡ್ದೇವಂದ್ರ, ನಿಷ್ಕಾಮವಾಗಿ ಭಗವಂತನನ್ನ ಭಜಿಸ್ದೇವಂದ್ರ, ನಾವು ಏನ್ ಹೇಳಿದ್ರಲ್ಲ, ಅವನಿಗಾಗಿ ನಾವು ಮಾಡ್ದೇವಂದ್ರ, ನಾವು ತನು ಮನ ಧನದೊಳಗ ಒಂದರ ನಿಂದಪ್ಪ ಭಗವಂತ ಅಂತೇಳಿ ತನುವಿನಿಂದರಾಗ್ಲಿ, ಧನದಿಂದರಾಗ್ಲಿ, ಮನಸ್ಸಿನಿಂದರಾಗ್ಲಿ ಭಗವಂತನಿಗೆ ನಾವು ಅವಂಗ ಕೊಟ್ಟೇವಂದ್ರ ಅವ ಏನ್ ಮಾಡ್ತಾನ, ನಮ್ಮ ಒಳ್ಳೆ ವಿಚಾರಗಳನ್ನ ಸ್ವೀಕಾರ ಮಾಡಿ ನಮಗ 1,00,000 ಕೋಟಿಗಟ್ಲೆ ಅವ ಕೊಡುವಂತ ಒಂದ್ ಹೆಜ್ಜೆ ನಾವು ಪರಮಾತ್ಮನವಾಗಿ ನೈಜವಾಗಿ ಹೆಜ್ಜೆ ಇಟ್ಟೇವಂದ್ರ ಅವ 99 ಹೆಜ್ಜೆ ಇಟ್ಕೊಂಡು ನಮ್ನ ಎತ್ಕೋತಾನ ಅನ್ನುವಂಥದ್ದಕ್ಕ
ಇವತ್ತ ರಾಮಕೃಷ್ಣ ಪರಮಹಂಸರು ಕೂಡ ಇದನ್ನ ಒತ್ತು ಕೊಟ್ಟು ಹೇಳ್ಯಾರ. ಇತ್ತು ಅನೇಕ ಮಹಾತ್ಮರ ಸಂತರ ಮಾತುಗಳನ್ನ ನಾವು ಒಪ್ಕೊಳ್ಳಂಗಿಲ್ಲ. ನಾವ್ ಯಾರು ಒಪ್ಕೋತೀವ ಅಂದ್ರ ಕುಲ್ಲಕ ಯಾರಪ್ಪ ಚುಲ್ಲಕ ಮಾತನಾಡ್ತಿರ್ತಾರಲ್ಲ ಅಂತವ್ರು ನೀ ಬಹಳ ದೊಡ್ಡ ಒಪ್ಕೋತೀವಿ. ನೀ ಪುರಾಣಕ್ಕೂ ಅದಿ, ನೀ ಸತ್ಸಂಗಕ್ಕೂ ಅದಿ, ನೀನು ಗುರುಗಳ ಮನಿ ಕರೆಸಿ ಹಿಂಗ್ ಕಾರ್ಯಕ್ರಮ ಮಾಡ್ದಿ, ಅದಕ್ಕೆ ನೀನ್ ಯಾತ್ ಸತ್ ನೋಡು, ಇಲ್ಲಿಕಂದ್ರ ನೀನ್ ಸಾಯ್ತಿತ್ತು ಅನ್ನೋದು ಅಂತಂದಾಗ ಹೌದಲ್ಲ ಅಂತೇಳಿ ದೌಡೆ ಒಪ್ಕೋತಾನ. ಯಾಕಂದ್ರೆ ಇವನಲ್ಲಿ ಏನಿರ್ತದ, ಇದು ಒಂದು ಬಯಕೆ ಇರ್ತದ, ಇನ್ನ ನನಗ್ ದೌಡೆ ವೃದ್ಧಿ ಆಗ್ಲಿ ಅನುಕೂಲ ಆಗ್ಲಿ ಅಂತೇಳಿ ಇವ ಭಜಿಸ್ತಾನ. ಆದ್ರ ಆ ಭಗವಂತನನ್ನ ನಿಷ್ಕಾಮವಾಗಿ ನೀನು ಸತ್ಸಂಗ ಮಾಡು, ಪರಮಾತ್ಮನನ್ನ ನಿಷ್ಕಾಮವಾಗಿ ಭಜಿಸು, ನಿನಗೆ ಎಂತ ಸಂಪತ್ತು ಕೊಡ್ತಾನಂದ್ರ ಅವ 100 ಹೆಜ್ಜೆ ಇಟ್ಟು ಬಂದು ನಮ್ಮನ್ನ ಎತ್ಕೋತಾನ. ಅಂದ್ರ 84 ಲಕ್ಷ ಯೋನಿ ಒಳಗ ತಿರುವುದು ಎಷ್ಟು ಕಷ್ಟ ಭಯಾನಕ ಅದ. ಅದ್ರಲಿಂದ ಪಾರ ಮಾಡುವಂತ ಶಕ್ತಿ ಯಾರಿಗೆ ಅದಂದ್ರ ನಿಷ್ಕಾಮ ಭಕ್ತಿ ಮಾಡೋರಿಗೆ ಮಾತ್ರ, ಪರಮಾತ್ಮನನ್ನ ಒಲಿಸುವವರಿಗೆ ಮಾತ್ರ ಅದ. ಅದನ್ನ ಬಿಟ್ಟು ನಾವು ಬರೇ ಗುಣದೋಷಗಳನ್ನೇ ಹುಡುಕ್ತಾ ಇದ್ದೇವಂದ್ರ ನಮಗೆಂದೂ ಸಾಧ್ಯ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಇಷ್ಟೇ ತಿಳ್ಕೊಳ್ಳುವಂತ ತಾತ್ಪರ್ಯದ. ಅದಕ್ಕೆ ಈ ಜೀವ ಒಳ್ಳೇದ ಮಾಡಂದ್ರ ಸಿಟ್ಟಿ ಬರ್ತಾರ, ನೀ ಏನ್ ಬಿಟ್ಟಿ, ನೀ ಏನ್ ಮಾಡಿ, ಇವ್ರು ಹೇಳೋರು ನೀವೇನ್ ಬಿಟ್ಟಿರೇನು ಅಂತೇಳಿ ಏನ್ ಮಾಡ್ತಾರ, ಅವನು ದೋಷಗಳನ್ನೇ ಹುಡುಕ್ತಾರ. ಆ ದೋಷ ಹುಡುಕದೆ ಅದು ಏನ್ ಯಾಕೆ ಮಾಡೋದ್, ಯಾಕ ನಮಗೇನ್ ಕೊಟ್ಟದಂದ್ರ ನಮ್ಗೆ ಉತ್ತಮವಾದ ಹಾಲು ಕೊಟ್ಟದ. ಆ ಹಾಲನ್ನ ನಾವು ಸ್ವೀಕಾರ ಮಾಡಿ ಆನಂದಿರೋಣ. ನಮಗೂ ಹೇಳ್ಯಾರಂದ್ರ ನಾವು ಕೂಡ ಅದನ್ನಿಂದ ಸ್ವಲ್ಪ ದೂರ ನಿಮಗ್ ಕುಡಿದ್ ಬೇಡಪ್ಪ, ನೋಡ್ ನಿನ್ಗ ಅಪಾಯ ಆಕ್ಕದ, ರೋಗ ಆಕ್ಕದ, ನಿನ್ನ ಕೊಳಿತಾವು, ಕೊಳಿತು ಅಂದ್ರ ದೌಡೆ ನೀ ಸಾಯ್ತಿ ಅಂತ ಅವ್ ಹೇಳಿರ್ತಾರ. ಇವತ್ತು ನೀವೇ ಯಾರಿಗಾರು ಕುಡುಕರಿಗೆ ಹೋಗಿ ಮಾತನ್ರಿ, ಅವ್ರ ಏನ್ ಮಾಡ್ತಾರ, ನೀ ಏನ್ ಬಿಟ್ಟಿ, ನೀ ಏನ್ ಮಾಡಿ ನೋಡಿಲ್ಲನು ಅಂತೇಳಿ ಅವ್ರ ಏನ್ ಮಾಡ್ತಾರ, ಜಗಳಕ್ ಬರ್ತಾರ. ಸಹಜವಾಗಿ ಅವ್ರ ಏನ್ ಮಾಡ್ತಾರ, ಜಗಳಕ್ ಬರ್ತಾರ. ಹಂಗ ಇಲ್ಲಿ ಕೂಡ ಪರಮಾತ್ಮನಗ ಭಕ್ತ ಒಳ್ಳೇದನ್ನೇ ನಮಗ್ ಹೇಳಿದ್ರ ನಾವು ಹೆಂಗ ಅವ್ ಸಿಟ್ಟಿ ಬರ್ತೇವೆ, ಅವನ ದೋಷಗಳನ್ನ ಹುಡುಕ್ತೇವೆ. ನಮ್ಮಲ್ಲಿ ದೋಷಗಳನ್ನ ಅವ್ರು ಹೇಳುದು ಖರೆಯದ, ನಮ್ಮಲ್ಲಿ ಇಷ್ಟು ದೋಷಗಳದಾವು, ನಾವು ಸರಿಪಡಿಸ್ಕೊಳ್ಳೋಣ. ಒಂದು ತಾಸ ಧ್ಯಾನ ಮಾಡಕ್ ಕುಂದ್ರಾಕ್ ಪ್ರಯತ್ನ ನೋಡುಮ ಅಂತೇಳಿ ಒಂದ್ ದಿವ್ಸ ಪ್ರಯತ್ನ ಮಾಡಿಲ್ಲ. ನಾವು ಸುಮ್ನೆ ಎದಕ್ಕೋ ಟಿವಿ, ಎದಕ್ಕೋ ಆಲಸ್ಯ ಮುಗ್ಗುಲ್ದಾಗ ನಾವ್ ಎಷ್ಟು ಕಾಲ್ ಕಳಿತೇವೆ. ಇವ್ ಹೇಳಿದ್ರ ನಮಗ್ ಬಹಳ ಸಿಟ್ಟು ಬರ್ತದ. ಅದಕ್ಕೆ ಇಲ್ಲಿ ಒಟ್ಟಾರೆ ನಾವ್ ಏನ್ ತಿಳ್ಕೊಬೇಕಾಗ್ಯದಂದ್ರ, ನಮ್ಮಲ್ಲಿ ಒಂದು ಗುಣಗಳನ್ನ ಪರಮಾತ್ಮ ಬೆಚ್ಚುವಂತ ಮಾಡ್ದೇವಂದ್ರ ನಮಗ ಅವ 1ಕ್ಕೆ 100 ಕೊಟ್ಟು ನಮ್ಮನ್ನ ರಕ್ಷಿಸ್ತಾನು ಕೊಡ್ತಾನ ಅನ್ನುವಂಥದ್ದನ್ನ ಹೇಳುವಂತ ಇತ್ತು ತಾತ್ಪರ್ಯದ. ಅದಕ್ಕ ಆ ದೋಷಗಳನ್ನ ಬಿಟ್ಟು ನಮ್ಗಾಗಿ ಹೇಳ್ತಾರ, ನಾವು ಅದನ್ನ ಸುಧಾರಿಸಿಕೊಂಡು ಮತ್ತಿಷ್ಟು ಮನುಷ್ಯ ಜನ್ಮದ ಸಫಲತೆಯನ್ನ ಮಾಡ್ಕೊಳ್ಳೋಣ. ಈ ಭೂಮಿಗೆ ಭಗವಂತ ಕಳಿಸಿಕೊಟ್ಟಿದ್ದಕ್ಕೂ ನಾವು ಹೌದಲ್ಲ, ನಾನು ಒಳ್ಳೆ ಕಾರ್ಯ ಮಾಡಿದೆ ಅಂತೇಳಿ ಹೆಮ್ಮೆದಿಂದ ನಾವು ಹೇಳ್ಕೊಳ್ಳೋಣ ಅನ್ನುವಂಥದ್ದನ್ನ ಇವತ್ತಿನ ಒಂದ್ ಸತ್ಸಂಗದೊಳಗ 5 ನುಡಿ ಒಳಗ ಶಿವಕಾರುಣ್ಯ ಸ್ಥಳದೊಳಗ ಪರಮಾತ್ಮನ ವಿಚಾರಗಳನ್ನೇ ನಾವು ತಿಳ್ಕೊಳಕ್ ಹೋದೇವಿ. ಆದ್ರ ನಮ್ಮ ವಿಚಾರಗಳನ್ನ ನಾವು ತಿಳ್ಕೊಳ್ಳಿಲ್ಲ ಅನ್ನುವಂಥದ್ದನ್ನ ಅವ ಯಾತಕ್ಕಾಗಿ ಮಾಡ್ದ, ಉದ್ಧಾರಕ್ಕಾಗಿ ಇಷ್ಟೆಲ್ಲಾ ಕಾರ್ಯಗಳನ್ನ ನಾವು ಮಾಡ್ತಾನ. ಪರಮಾತ್ಮ ನಮ್ಮ ಎಲ್ಲ ಲೋಕದ ಉದ್ಧಾರಕ್ಕಾಗಿ ತಾನು ಕಷ್ಟವನ್ನ ಅನುಭವಿಸಿ ಇವತ್ತು ನೋಡೋಮ್ರಿ, ಇವತ್ತು ವಿಚಾರ ಮಾಡಿದ್ರ ಪರಮಾತ್ಮನ ಕಾರ್ಯ ಎಷ್ಟು ಅದ್ಭುತ ಅದಂತ ಬರೇ ನಾವ್ ವಿಚಾರ ಮಾಡಿದ್ರ ಇಷ್ಟೆಲ್ಲಾ 84 ಜೀವರಾಶಿಗಳಿಗೂ ಆಹಾರ ಕೊಡ್ತಾನ. ಈ ಪ್ರಕೃತಿಯನ್ನ ಸರಿಯಾಗಿ ಕಾರ್ಯ ಮಾಡ್ತಾನ. ಒಂದು ಕ್ಷಣ ಇವತ್ತ ಗಾಳಿ ಕಟ್ಟಾಯ್ತು ಅಂದ್ರೆ, ಒಂದು ಕ್ಷಣ ಕಟ್ಟಾಯ್ತು ಅಂದ್ರೆ ನಾವ್ ಎಲ್ಲರೂ ಅವತ್ತೇ ಬಿದ್ದು ಹೋಗ್ತೇವೆ. ಒಂದು ಕ್ಷಣನೂ ಕೂಡ ಗಾಳಿ ಕಟ್ಟ ಮಾಡದೆ ಸೂರ್ಯ ಚಂದ್ರ ತಿರುಗದೆ ಬಿಟ್ಟಿದ್ರ, ಈ ಭೂಮಿ ತಿರುಗಲಾರದೆ ಬಿಟ್ಟಿತ್ತಂದ್ರ ಎಷ್ಟು ನಮಗ ಅನಾಹುತ ಆಗ್ತದ. ಬರೀ ಕ್ಷಣ ನೆಪ ಮಾಡಿದ್ರ ಕೂಡ ನಮಗ ಎಷ್ಟು ಅಮೂಲ್ಯವಾದ ಪರಮಾತ್ಮನ ಕಾರ್ಯ. ಒಂದು ಕ್ಷಣನು ಬಿಡದೆ ಮಾಡ್ತಾನ. ನಾವು ಎದಕ್ ಮಾಡ್ತೇವೆ ಅನ್ನುವಂಥದ್ದನ್ನ ಒಂದ್ ವಿಚಾರ ಮಾಡಿದ್ರ, ನನ್ನೊಳಗಿರುವಂತ ಆತ್ಮ ಈ ಎಲ್ಲಾ ಇಂದ್ರಿಯಗಳಿಗೆ ಎಷ್ಟು ಸರಿಯಾಗಿ ಕಾರ್ಯ ಮಾಡ್ತಾನ ಅಂತ ವಿಚಾರ ಮಾಡಿದ್ರ ಆ ಭಗವಂತನ ಕಾರ್ಯ ಎಷ್ಟು ಅದ್ಭುತ ಅದ ಅನ್ನುವಂಥದ್ದನ್ನ ನಾವು ಒಂದ್ ಸ್ವಲ್ಪ ಒಳ್ಳೆ ವಿಚಾರ ನೋಡಿದ್ರ, ಇವತ್ತು ನಾವು ಉಣ್ತೇವೆ ಗಪ ಏನ್ ತಿನ್ಬೇಕು ಏನ್ ತಿಲ್ಬಾರ್ದು ಅನ್ನೋದು ತಿತ್ತೇವಿ, ಉಣ್ತೇವೆ. ಅದನ್ನ ಎಷ್ಟು ಸರಿಯಾಗಿ ಅದನ್ನ ಏನ್ ಮಾಡ್ತಾನ, ಬೇಯಿಸ್ತಾನ, ಕುದಿಸ್ತಾನ, ಎಲ್ಲ ರಗತ ಶಕ್ತಿಯನ್ನು ಮಾಡಿ ನಮ್ಗ ಅಲ್ಲದ ಭಾಗವನ್ನ ತೆಗೆದು ನಮ್ಗೆ ಚೇತನವಾಗಿ ಮಾಡುವಂತ ಶಕ್ತಿ ಕೊಡ್ತಾನ. ಅಡ್ಡಾಡ್ತೇವಿ, ಓಡಾಡ್ತೇವಿ. ಅದನ್ನ ಮಾಡಿದವ್ರು ಯಾರಂತ ಒಮ್ಮೆ ನಾವ್ ವಿಚಾರ ಮಾಡಿಲ್ಲ. ನಾ ಉಂಡೀನಿ, ನಾ ಬದುಕ್ತೀನಿ ಅಂತೀನಿ. ನೀ ಏನ್ ಮಾಡಿ ಬಡ ಒಟ್ಟು ಅದನ್ನ ತಿಂದಿ, ಅದನ್ನ ಕಾರ್ಯವನ್ನ ಯಾರು ಮಾಡ್ಯಾರ ಅನ್ನುವಂಥದನ್ನ ನಮ್ಗ್ ಗುರ್ತೇ ಇಲ್ಲ. ಆ ಕಾರ್ಯವನ್ನ ಪರಮಾತ್ಮ ವೈಶ್ವಾನರನಾಗಿ
ನಮಗ ಮೆಮ್ರಿಗೆ ಬುದ್ಧಿ ಕೊಟ್ಟವನಾರು, ನೆಪ್ಪಿಡುವಂಗ ಚಿತ್ತನ್ನು ಸರಿಯಾಗಿ ಪೋಷಣೆ ಮಾಡಿದವ್ರು ಯಾರು? ಒಂದ್ ಸ್ವಲ್ಪ ನಾವ್ ವಿಚಾರ ಮಾಡಿದ್ರ ಆ ಭಗವಂತನ ಲೀಲೆ ಎಷ್ಟು ಅದ್ಭುತ ಅದ ಅನ್ನುವಂಥದ್ದು ನಮ್ಗೆ ಗುರ್ತಿ ಆಗಂಗಿಲ್ಲ. ಅವ ವೈಶ್ವಾನರನಾಗಿ ಅಂದ್ರ ಉಂಡಂತ ಅನ್ನಗಳನ್ನ ಕುದಿಸಿ ಬೇಯಿಸಿ ರಕ್ತ ಮಾಡ್ತಾನ, ಅಗ್ನಿಯನ್ನು ಉರಿಸ್ತಾನ, ಮತ್ತು ಈ ಎಲ್ಲಾ ಗಾಳಿಯನ್ನ ಸರಿಯಾಗಿ ಪ್ರಾಣ ಅಪಾನ ಸಮಾನ ಎಲ್ಲಾ ನರಗಳಿಗೂ ಒತ್ತಿ ನರಗಳಿಗೂ ಕಾರ್ಯ ಮಾಡ್ತಾನ. ಮತ್ತು ಅದು ಅಲ್ಲದೆ ಈ ಮೇಧಸ್ಸು ಎಲ್ಲಾ ನರಗಳಿಗೂ ಕೂಡ ಅವ ಶಕ್ತಿ ಕೊಡವ ಯಾರು ಅಂದ್ರ ಆ ಪರಮಾತ್ಮ ಅಲ್ಲದೆ. ಸಹಸ್ರಾರ ಚಕ್ರದೊಳಗ ಎಷ್ಟೋ ಚಕ್ರದೊಳಗ ಅಲ್ಲಿ ಭಗವಂತನ ಕಾರ್ಯ ಎಷ್ಟು ಅದ್ಭುತ ಅದ ಅನ್ನುವಂಥದ್ದನ್ನ ವಿಚಾರ ಮಾಡಿದ್ರ, ಅದನ್ನ ಬರೀ ವಿಚಾರ ಮಾಡಿದ್ರು ಕೂಡ ಏನಪ್ಪಾ ನಿನ್ನ ಲೀಲೆ ಅನ್ನುವಂಥದ್ದನ್ನ ನಮ್ಮ ಅನುಭವಕ್ಕೆ ಬರ್ತದ. ಅದು ನಮ್ಗೆ ಯಾರಿಗೂ ಗುರ್ತಿಲ್ಲ. ನಮ್ಗೆ ಏನು ಗುರ್ತದಂದ್ರ ನಾ ಉಂಡಿನಿ, ನಾನು ಮಾಡೀನಿ, ನಾನು ಹೆಂಡ್ರ ಮಕ್ಕಳು ಜೋಡಿದೀನಿ, ನಾನ್ ಮಾಡಿನಂತೆ ಇದು ಪ್ರಪಂಚ ನಡೆದ, ನಾ ಮಾಡಿನಂತೆ ಹುಟ್ಟ್ಯಾರ ಇವ್ರು ಅನ್ನುವಂಥದ್ದು ಬರೀ ಅಹಂಕಾರ ಅಜ್ಞಾನದೊಳಗೆ ಕಾಲ್ ಕಳೀತದೆ ಜೀವ. ಆದ್ರ ನಿನ್ ಕೈಯಾಗ ಏನಿತ್ತು? ಮತ್ತೆ ಎಲ್ಲರೂ ತಮ್ಮ ಕೈಯಾಗಿತ್ತು ಅಂದ್ರ ಎಷ್ಟೋ ಮಂದಿ ಮಕ್ಕಳನ್ನ ಹಿಡಿಬೇಕಾಗಿತ್ತು, ಮಕ್ಕಳನ್ನ ಹಿಡಿದಿಲ್ಲ. ಎಷ್ಟೋ ಮಂದಿ ಮಕ್ಕಳನ್ನ ಹುಟ್ಟಿದ್ಗಳನ್ನ ಎಷ್ಟೋ ಸತ್ತ ಉಳಿಸ್ಬೇಕಾಗಿತ್ತು. ಯಾವುದು ನಮ್ಮ ಕೈಗಿಲ್ಲ. ಎಲ್ಲವೂ ಕೂಡ ಭಗವಂತ ಎಷ್ಟು ಅದ್ಭುತವಾಗಿ ಕಾರ್ಯ ಮಾಡ್ತಾನ ಅಂತೀವಿ. ಸ್ವಲ್ಪ ನಾವ್ ವಿಚಾರ ಮಾಡಿದ್ರ, ಒಂದು ಸ್ವಲ್ಪ ಹೊಳ್ಳಿ ನೋಡಿದ್ರ ಏನ ಆ ಭಗವಂತನ ಲೀಲೆ ಶಕ್ತಿ ಅದ್ಭುತ ನಮ್ಮ ಒಳಗಿದ್ರೂ ಕೂಡ ಅವನು ಕಾಣಲಾರ್ದೆ ಅವನು ವಿಚಾರ ಮಾಡ್ಲಾರೆ ಹೋಗ್ತೇವಲ್ಲ, ಇದೇ ಅಜ್ಞಾನ, ಇದೇ ದುರದೃಷ್ಟ. ಇದಕ್ಕಿಂತ ಯಾವುದೂ ದುರದೃಷ್ಟ ಇಲ್ಲ ಅನ್ನುವಂಥದ್ದನ್ನ ಪರಮಾತ್ಮನ ಕಾರ್ಯವನ್ನ ಶಿವನನ್ನ ವಿಚಾರ ಮಾಡು, ಎಷ್ಟು ಕಾರ್ಯ ಅದ್ಭುತವಾಗಿ ಮಾಡ್ತಾನ ಅನ್ನುವಂಥದ್ದನ್ನ ಗುರ್ತಾಗ್ತದ. ಮತ್ತ ಅವ ನೋಡ್ರಿ ಭಗವಂತ ನಮಗ ಈ ಲೋಕವನ್ನ ನಾವ್ ಏನೇನೋ ಅಂತ ಆ ಮಂದಿ ಹೆಚ್ಚಾದ್ರು, ಅವ್ರು ಸುಮಾರಾದ್ರು, ಹಿಂಗ್ ನಡೀತದ, ಹಾಳಾಗ್ತದ, ಅವ್ರು ಬಾಳ ಮಾಡ್ತಾರ ಅಂತಾರೆ. ನಾವ್ ಏನೇನೋ ಸುಮ್ನೆ ದುಃಖಿ ಆಗ್ತೇವೆ. ಆದ್ರೆ ಅವನ್ ಪರಮಾತ್ಮ ಯಾವ ಕಾಲಕ್ಕೆ ಹೆಂಗ್ ಇಡ್ಬೇಕು, ಯಾವ ಕಾಲಕ್ಕೆ ಈ ಎಲ್ಲರನ್ನು ಕೂಡ ಈ ಬ್ರಹ್ಮ ಭುವನಾಲೋಕ ಪುನರಾವರ್ತನೆ ಅರ್ಜುನ, ಈ ಲೋಕನೂ ಕೂಡ ನಾವೊಮ್ಮೆ ಸರಿಯಾಗಿ ಕಾರ್ಯ ಮಾಡ್ಲಿಕ್ಕಂದ್ರೆ ಇದನ್ನ ಏನ್ ಮಾಡ್ತೀನಿ, ಬದಲಾವಣೆ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳ್ತಾನ. ಈ ಮೊದಲು ಈ ಲೋಕಿತ್ತು, ಈಗೂ ಕೂಡ ಬದಲಾವಣೆ ಮಾಡ್ತಾನವ. ಇವತ್ತ ನಾವು ಕೇಳ್ತೇವೆ, ಇವತ್ತ ಕೃಷ್ಣ ಮಂದಿರ ಎಷ್ಟೋ ಸಮುದ್ರದ ಆಳದೊಳಗದ. ಆ ಮೊದಲನು ಕೃಷ್ಣ ಇದ್ದ. ಈ ಲೋಕ ಈ ಬದಲಾವಣೆ ಆಗ್ಯದ. ಬದಲಾವಣೆ ಆಗೋಕ್ಕಿಂತ ಮೊದಲು ಸಮುದ್ರೊಳಗೆ ಇವತ್ತ ನರೇಂದ್ರ ಮೋದಿ ಹೋಗಿ ನೋಡಿ ಬಂದ್ರು. ಅಂದ್ರ ಮೊದಲನು ಕೂಡ ಇತ್ತು ಈ ಲೋಕ. ಅಂದ್ರೆ ಈ ಲೋಕ ಯಾವಾಗಲೂ ಕೂಡ ಭಗವಂತ ಒಂದನ್ನು ಕೊರತೆ ಮಾಡದೆ ಯುಗ ಯುಗಗಟ್ಲೆನು ಕೂಡ ನಮ್ಮನ್ನು ರಕ್ಷೆ ಮಾಡ್ಕೊತ ಬಂದಾನ. ನಾವು ಜೀವರಾಶಿಗಳು ಬಂದೇವಿ, ಹುಟ್ಟೇವಿ, ಮತ್ತ ಭೋಗಮಡೆ ಮತ್ತೆ ಸತ್ತೇವೆ. ಆದ್ರ ಅವ ಮಾತ್ರ ಯಾವಾಗಲೂ ನಮ್ಮನ್ನ ರಕ್ಷಣೆ ಕಾರ್ಯ ಮಾಡ್ಕೊತಾನೆ ಅದಾನ ಅನ್ನುವಂಥದ್ದನ್ನ ಗುರ್ತಾಯ್ತು ಅಂದ್ರ, ಅವನ್ ಜ್ಞಾನ ಆಯ್ತು ಅಂದ್ರ ಅವಾಗ ನಮ್ ಹುಟ್ಟು ಸಾವು ನಿಂದಿರ್ತದ. ಅವಾಗ ನಾವು ಸಾಯ್ಲಾರ್ದಕ್ಕಿವಿ, ಲೋಕ ಚೇಂಜ್ ಆಗ್ತದ. ಆದ್ರೆ ಯಾರು ಆ ಪರಮಾತ್ಮನನ್ನ ತಿಳ್ಕೊತಾರ ಅವ ಮಾತ್ರ ಹುಟ್ಟುದು ಇಲ್ಲ, ಅವ ಸಾಯುದು ಇಲ್ಲ ಅನ್ನುವಂಥದ್ದನ್ನ, ಆ ಪರಮಾತ್ಮ ನೀವು ಅದಾನ ಅನ್ನುವಂಥದ್ದನ್ನ ಗುರ್ತಾಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಆ ಪರಮಾತ್ಮನ ಲೀಲೆ ಎಷ್ಟು ಅದ್ಭುತ ಅದ ಅನ್ನುವಂಥದ್ದನ್ನ ಅವನ ಕಾರ್ಯಗಳನ್ನ ನಾವ್ ಏನ್ ಮಾಡ್ತೇವಿ, ಎದಕ್ಕೋ ತಪ್ಪು ಭಾವಿಸ್ತೇವೆ. ತಪ್ಪು ಭಾವಿಸಿ ನಮ್ಮ ಭಯಕ್ಕೆ ಹಂಗಿದ್ದ ಸಂಬಂಧ ಹಂಗ ನಾವು ತಪ್ಪು ಮಾಡ್ತೇವೆ. ನಮಗ್ ಎಂತರ ದೊಡ್ಡ ವಾಹನ ಕಾರ್ ಇದ್ವನ್ನ ಕಾರ ತಗೋತಿದ್ದೇವೆ. ಆದ್ರೆ ಅವ ಭಗವಂತ ಆ ನಂದಿಯನ್ನ ಬಸವಣ್ಣನನ್ನ ಮುದಿಯತ್ತನ್ನ ತಗೊಂಡು ಅವ ವಾಹನ ಮಾಡ್ಕೊಂಡಾನ. ಅಂದ್ರೆ ಯಾಕೆ ಮಾಡ್ಕೊಂಡಾನ ಅನ್ನುವಂಥದ್ದನ್ನ ನಾವು ವಿಚಾರಕ್ಕೆ ಹೋದಾಗಿ ಗುರ್ತಾಗ್ತದ ಅನ್ನುವಂಥದ್ದನ್ನ ತಿಳಿಸಿ, ಅಂತ ನಿಜಗುಣರಿಂದ ಶ್ರೇಷ್ಠವಾದ ಇದು ಜ್ಞಾನವನ್ನ ಸರಳವಾದ ತಿಳಿಯುವಂಗ ತಿಳಿಸಿದಂತ ಆ ರಾಮಾರೂಢರ ಪೂಜ್ಯರ ಪಾದಗಳಿಗೂ ಕೂಡ ಇಲ್ಲಿ ನಮಸ್ಕರಿಸಿ ನನ್ನೊಂದೆರಡು ಮಾತುಗಳನ್ನ ತಾವೆಲ್ಲರೂ ನನ್ನನ್ನು ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾಡ್ತೇನೆ. ತಮ್ಮೆಲ್ಲರಿಗೂ ಕೂಡ ಭಕ್ತಿಯ ಶರಣಾರ್ಥಿ ಸಲ್ಲಿಸಿ ಮುಕ್ತ ಮೇಡಮ್ ಎಲ್ಲರಿಗೂ ಶರಣಾರ್ಥಿಗಳು.